ಹಾ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನ್ ಬರ್ಬೇಕು ಅಂದ್ರೆ ಬರ್ಬೇಕು 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 ಅಷ್ಟೇ. ವಿಕ್ಕಿ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹುಚ್ಚ ಹಿಡಿಯೋದಲ್ಲ, ಅವನು ಆಲ್ರೆಡಿ ಹುಚ್ಚಾನೆ. ಮನ್ವಿ, ಓವರ್ ಆಗಿ ಮಾತಾಡಿ ಮತ್ತೆ ನಂಗೆ ಹುಚ್ಚಿಡ್ಸ್ಬೇಡ. ನೀನ್ ತಾನೇ ಹುಚ್ಚಿಡಿಸ್ತಾ ಇರೋದು. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡು ವಿಕ್ಕಿ. ಅಲ್ಲಿಗೆ ಬಂದು ನೀನೇನ್ ಮಾಡ್ಬೇಕು? ನನಗೆ ಅದೆಲ್ಲ ಗೊತ್ತಿಲ್ಲ. ನಾನ್ ಬರ್ಬೇಕು ಅಂದ್ರೆ ಬರ್ಬೇಕು 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 ಅಷ್ಟೇ. ಸ್ಟಾಪ್ ಇಟ್. ಏನದು ಕಿರ್ಚಾಡ್ತಾ ಇದ್ದೀರಾ? ನೋಡಿ ಮಾಮ್, ತನ್ವಿ. ಸಾರಿ, ವಿಕ್ಕಿನೂ ಹೋಮಕ್ ಬರ್ಬೇಕಂತೆ. ವಿಕ್ಕಿ, ನಿನಗ್ ತಲೆ ಕೆಟ್ಟಿಲ್ಲ ಅಂತ ನಾನು ಎಲ್ಲರ ಹತ್ರ ವಾದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ನೀನು ತಲೆ ಕೆಟ್ಟಿರೋ ತರಾನೇ ಆಡ್ತಾ ಇದೆಯಲ್ಲ. ನಿನ್ ಬಗ್ಗೆ ಎಲ್ಲರ ಮುಂದೆ ಕೊಚ್ಕೊಳ್ತಾ ಇದ್ದೀನಿ, ಆದ್ರೆ ನೀನು ಈಡಿಯಟ್ ತರ ಆಡ್ತೀಯಲ್ಲ. ಸ್ವಲ್ಪನಾದ್ರೂ ಡಿಗ್ನಿಫೈಡ್ ಆಗಿರೋದನ್ನ ಕಲ್ತ್ಕೋ. ಅವ್ರ ಮನೆಗೆ ಬಂದು ಏನೋ ಮಾಡ್ತೀಯ ನೀನು? ನಾನು ಆದ್ಯ ನೋಡ್ಬೇಕು. ನಿನಗ್ ಯಾವಳು ಬುದ್ಧಿ ಹೇಳ್ತಾಳೆ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು? ನಿನ್ ತಂಗಿದಿರ್ ಮುಂದೆ ಉಗಿಸ್ಕೊಳ್ತಾ ಇದೆಯಲ್ಲ, ಆದ್ಯನ್ ಯಾಕೋ ನೋಡ್ಬೇಕು ನೀನು? ಅವಳಿಗೂ ನಿನ್ಗೂ ಏನ್ ಸಂಬಂಧ? ಮುಗ್ದು ಹೋಯ್ತಲ್ಲ ಎಲ್ಲ. ಯಾಕಿದ್ಯಾವ್ದು ನಿನ್ ತಲೆಗೆ ಹೋಗ್ತಾ ಇಲ್ಲ? ಸುಮ್ನೆ ಬಾಯಿ ಮುಚ್ಕೊಂಡು ಮನೇಲಿರು. ನಾವು ಹೋಗಿ ಬರ್ತೀವಿ. ಚಿಕ್ಕಿ, ಏನಾದ್ರೂ ನನ್ನ ಬಿಟ್ಟು ಹೋದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಷ್ಟೇ. ಯಾಕೆ ಚಿಕ್ಕಿ? ನೀನ್ ಸಾಯೋದಲ್ಲ, ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಇಷ್ಟೆಲ್ಲ ಅನಾಹುತಗಳು ಆಗ್ತಿರೋದು ನೀನ್ ಮಾಡಿರೋ ಕರ್ಮಗಳಿಂದಾನೆ. ಇನ್ನೂ ಬುದ್ಧಿ ಬಂದಿಲ್ಲ ನಿಂಗೆ? ಚಿಕ್ಕಿ, ನಾನು ಬುದ್ಧಿ ಕಲಿತೀನಿ ಚಿಕ್ಕಿ. ಪ್ಲೀಸ್ ಚಿಕ್ಕಿ, ನಾನು ಯಾರಿಗೂ ತೊಂದರೆ ಕೊಡಲ್ಲ. ತುಂಬಾ ದೂರದಲ್ಲಿ ನಿಂತ್ಕೊಂಡು ಆದಿನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಪ್ಲೀಸ್ ಚಿಕ್ಕಿ, ನಾನು ಬರ್ತೀನಿ ಚಿಕ್ಕಿ, ಪ್ಲೀಸ್. ಅವನು ಬರ್ಲಿ ಬಿಡಿ. ಇವನು ಈ ತರ ಎಲ್ಲ ಆಡ್ತಾ ಇರೋದ್ ನೋಡಿದ್ರೆ ನನ್ಗೆ ಹೊಟ್ಟೆ ಉರಿತಾ ಇದೆ. ಹಾ, ಇವನ್ನ ಕರ್ಕೊಂಡೋದ್ರೆ ಕತೆ ಮುಗೀತು. ಏ ಮನ್ವಿ, ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಚಿಕ್ಕಿ, ನಾನು ಬರ್ತೀನಿ ಚಿಕ್ಕಿ, ಪ್ಲೀಸ್ ಚಿಕ್ಕಿ, ಪ್ಲೀಸ್. ನನ್ನ ಕರ್ಮ. ಸರಿ, ರೆಡಿ ಆಗು. ಅಕ್ಕನಿಗೆ ಬೇರೆ ಕನ್ವಿನ್ಸ್ ಮಾಡಬೇಕು. ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಪರವಾಗಿಲ್ಲ ಆದ್ಯಾ, ನೀನು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತೀಯ. ಯಾಕಕ್ಕ, ನಾನು ಹಾಕ್ಬಾರ್ದಾ? ಅದಕ್ಕೆ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ದೀರಾ? ಆಶ್ಚರ್ಯ ಅಂತ ಅಲ್ಲ, ನೀನ್ ಶ್ರೀಮಂತರ ಮನೆ ಹುಡುಗಿ ಅಲ್ವಾ, ರಂಗೋಲಿ ಎಲ್ಲ ಕಲ್ತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಕೆಲವು ಸಂಸ್ಕೃತಿ ಸಂಪ್ರದಾಯ ಕಲಿಯೋದಕ್ಕೆ ಈ ಶ್ರೀಮಂತಿಗೆ ಎಲ್ಲ ಅಡ್ಡ ಬರಲ್ಲ ಅಕ್ಕ. ಚೆನ್ನಾಗಿ ಹೇಳ್ದೆ ನೋಡು. ನನ್ಗೆ ಇದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಚಿಕ್ಕವಳಿದ್ದ ಕಲ್ತಿದ್ದೆ, ಈಗ ಸಹಾಯಕ್ ಬರ್ತಿದೆ ನೋಡಿ. ಹೌದು, ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ಯಾ. ಥ್ಯಾಂಕ್ ಯು. ಸರಿ, ಬಾ ಒಳಗೋಗೋಣ. ವರ್ತ ಅಮ್ಮ, ಯಾಕಮ್ಮ ಇಷ್ಟೊಂದು ಡಲ್ ಆಗಿದೆಯಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ವಾ? ಮನೇಲಿ ಇಷ್ಟೊಂದೆಲ್ಲ ಸಮಸ್ಯೆ ಇರಬೇಕಾದ್ರೆ ಅಮ್ಮ ಹೇಗಣ್ಣ ನಿದ್ದೆ ಮಾಡ್ತಾರೆ? ಅಮ್ಮ, ಎಲ್ಲ ನೀನು ಅನ್ಕೊಂಡಾಗೆ ನಡೀತದೆ ತಾನೆ. ಈ ಪೂಜೆಯಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಲ್ಲ ಇರೋಣ. ನೀನು ಟೆನ್ಷನ್ ಮಾಡ್ಕೊಂಡಿರ್ಬೇಡಮ್ಮ. ಆದರೂ ನಿಮ್ಮಪ್ಪ ಮನೆಗೆ ಬರೋವರೆಗೂ ಈ ಆತಂಕ ಇದ್ದೇ ಇರುತ್ತೆ ಕಣೋ. ಅಮ್ಮ, ಆ ದೇವರು ನಮ್ಮ ಪಾಲಿಗಿದ್ದಾನೆ ಅಂದರೆ ಅಪ್ಪ ಖಂಡಿತವಾಗಿಯೂ ನಮ್ಮ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಅಪ್ಪ ವಾಪಸ್ ಬರಲಿ ಅಂತಲೇ ಈ ಪೂಜೆ ಮಾಡಿಸ್ತಾ ಇರುತ್ತಾನೆ. ಎಲ್ಲ ಒಳ್ಳೇದಾಗತ್ತೆ ಬಿಡಮ್ಮ. ಏನಾದ್ಯ ಬಿಂದು ಜೊತೆ ಸೇರ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ತುಂಬಾ ಉತ್ಸಾಹದಿಂದ ಇರೋ ಹಾಗಿದೆ. ಏನು ಅಮ್ಮನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ? ಅದೇ ಯಾಕೆ ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕು? ಅವಳ ಪಾಡಿಗೆ ಅವಳಿದ್ದಾಳೆ. ನೀನು ಹಾಗೆ ಅಲ್ವಾ? ಮದ್ವೆ ಆದ ಹೊಸದ್ರಲ್ಲಿ ಅಮ್ಮನ ಬುಟ್ಟಿಗೆ ಹಾಕೊಳಕ್ಕೆ ಇದೆಲ್ಲ ಟ್ರೈ ಮಾಡ್ತಿದ್ದೆ. ಅದನ್ನೇ ಹಿಂಗ್ ಹೇಳ್ಕೊಟ್ಟಿದ್ಯೇನೋ ಅನ್ಕೊಂಡೆ. ಪ್ರೀತಿ ತೋರಿಸೋದು ನಿನ್ ಕಣ್ಣಿಗೆ ಬುಟ್ಟಿಗೆ ಹಾಕೊಳ್ಳೋ ಥರ ಇದ್ರೆ ಫಸ್ಟ್ ಹೋಗಿ ನಿನ್ ಕಣ್ಣು ತೋರಿಸ್ಕೊ. ಆಹಾ, ನಿನ್ ತಲೆ ಸರಿ ಇಲ್ಲ ಅನ್ಸುತ್ತೆ. ಮೊದ್ಲೋಗ ಅದನ್ನ ತೋರ್ಸ್ಕೊ. ಬೇಡ ನಿಶಿ, ಜಾಸ್ತಿ ಮಾತಾಡ್ತಾ ಇದ್ಯಾ. ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ಸರಿ ಇರಲ್ಲ ನಿಶಿ. ಏನ್ ಸರಿ ಇರಲ್ಲ? ನಿಶಿ, ನಮಸ್ಕಾರ ಸುಕನ್ಯಮ್ಮ. ನಮಸ್ಕಾರ.
ನಮಸ್ತೆ ಜೈರಾಮ್ ಅವರೇ. ಅಂತೂ ಈ ಮನೆಯಲ್ಲಿ ಅತ್ಗೇನಾದ್ನಿ ಜಗಳ ಅಂತೂ ನಿಂತಿಲ್ಲ ನೋಡಿ. ಅದಕ್ಕೂ ಒಂದು ಪೂಜೆ ಇದ್ರೆ ಹೇಳ್ಬಿಡಿ, ಅದು ಮಾಡಿಸ್ಬಿಡೋಣ. ಮೊದಲು ಯಾರನ್ನಾದ್ರೂ ಮನೆಯಿಂದ ಹೊರಗಾಕೋ ಪೂಜೆ ಇದ್ರೆ ಹೇಳಿ, ಮಾಡಿಸ್ಬಿಡೋಣ. ಹೌದು, ಅದು ಬೇಕೇ ಬೇಕು, ಅದನ್ನ ಮೊದಲು ಮಾಡಿಸ್ಲೇಬೇಕು. ನೀವಿಬ್ರು ಸ್ವಲ್ಪ ಒಟ ಅನ್ನೋ ನಿಲ್ಲಿಸ್ತೀರಾ? ಜೈರಾಮ್ ಅವರೇ, ಅವರಿಬ್ಬರು ಮಾತನ್ನು ನೀವು ತಲೆಗೆ ಹಾಕೋಬೇಡಿ. ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ನೋಡಿ ಸುಕನ್ಯಮ್ಮ, ಮೃತ್ಯುಂಜಯ ಹೋಮ ಅಂದರೆ ತುಂಬ ಸ್ಟ್ರಾಂಗು. ಯಾವುದೇ ವಿಘ್ನ ಇಲ್ದಲ್ಲಿ ನೆರವೇರಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಪೂಜೆ ಮುಗಿದ್ಮೇಲೆ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಸಾಕು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನನಗೇನೋ ಭಯ ಆಗ್ತಾ ಇದೆ. ಏನದು ಜೈರಾಮ್ ಅವ್ರೆ? ಅವತ್ತು ಹೇಳಿದ್ನಲ್ಲ, ಈ ಸಾವಿನ ನೆರಳು ಅದು ಪ್ರಭಾಕರ್ ಸರ್ ಮೇಲೆ ಇದೆಯಾ ಅಂತ. ನೋನು ವಿಕ್ಕಿ ಬರೋದು ಬೇಡ. ನನಗೂ ಅವನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ ಅಕ್ಕ. ಆದರೆ ಏನು ಮಾಡೋದು, ತುಂಬ ಒತ್ತಾಯ ಮಾಡ್ತಾ ಇದ್ದಾನೆ. ಅವನೊಬ್ಬನಿಗೆ ಇಲ್ಲಿ ಬಿಟ್ಟು ಹೋಗೋಕ್ಕೂ ನನಗೆ ಭಯ. ಹಾಗಂತ ಅವನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಂದು ಅವ್ನ ಪಜಿತಿ ಮಾಡಿದ್ರೆ ಏನು ಮಾಡೋದು? ಇಲ್ಲ ಅಕ್ಕ, ಇವಾಗ ಅವನು ಪೆಟ್ಟು ತಿಂದಿರೋ ಮಗು, ಹಾಗೆಲ್ಲ ಏನೂ ಮಾಡಲ್ಲ. ಮಗು ಇನ್ನೂ ಲಾಲಿಪಾಪ್ ಚಿಪ್ತಾ ಇದೆ. ತಲೆ ಕೆಟ್ಟರೆ ಹುಚ್ಚು ನನ್ನ ಮಗ, ಅವನು ಯಾರನ್ನೂ ಕೇರ್ ಮಾಡಲ್ಲ. ಹುಡ್ಸಿದ ಅಪ್ಪನ್ನೇ ಕೇರ್ ಮಾಡಲ್ಲ ಅವನು. ಬಾವಾ, ನೀವು ಸುಮ್ಮನೆ ಇರಿ. ಅವನೊಬ್ಬನೇ ಇಲ್ಲಿ ಬಿಟ್ಟು ಹೋದ್ರೆ ನಾನು ಒಂಟಿ ಆಗಿದ್ದೀನಿ, ನಂಗೆ ಯಾರೂ ಇಲ್ಲ ಅಂತ ಏನಾದರೂ ಮಾಡ್ಕೊಂಡ್ಬಿಟ್ರೆ? ಒಬ್ಬನ್ನ ಸಾಯಿಸ್ತಾನೆ ಹೊರತು ನನ್ನ ಮಗ ಸಾಯೋನಲ್ಲ. ಹೋಗ್ಲಿ ಬಿಡಿ, ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ? ಅವನು ಬರಲಿ, ಆದರೆ ಅಲ್ಲಿ ಬಂದು ಏನಾದರೂ ಅನಾಹುತ. ಅಕ್ಕ, ನಾನು ಇರ್ತೀನಲ್ಲ, ನಾನು ನೋಡ್ಕೋತೀನಿ. ಹಾಗಾದರೆ ನಾಯಿಗೆ ವಾಕ್ ಕರ್ಕೊಂಡು ಹೋಗುವಾಗ ಬೆಲ್ಟ್ ಹಾಕೊಂಡು ಬರ್ತಾರಲ್ಲ, ಆ ಥರ ಕರ್ಕೊಂಬರ್ಬೇಕು ನೀನು ಅವನ್ನ. ಅಕ್ಕ, ನೀನು ಅವನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ. ನೋಡು ಮಮತಾ, ಅಲ್ಲಿ ಅವ್ನು ನಿನ್ನ ಜವಾಬ್ದಾರಿ, ಅರ್ಥ ಆಯ್ತಾ? ಸರಿ. ಇದು ನನಗೆ ಬರೋದಕ್ಕಾಗ್ತಾ ಇಲ್ಲ. ಯಾಕೆ ಬಾಬಾ, ಏನಾದರೂ ಅನಾಹುತ ಮಾಡಿಬಿಡ್ತಾನೆ ಅಂತ ಭಯನಾ? ಮಗನ ಕಂಡ್ರೆ ಅಪ್ಪನಿಗೆ ಯಾಕೆ ಭಯ? ಆ ವಿಷಯಕ್ಕಲ್ಲ. ಇಷ್ಟೆಲ್ಲ ಆದ್ಮೇಲೂ ಅವ್ರ ಮನೆ ಹೊಸದಲ್ಲಿ ತುಳಿಬೇಕಾ ನಾನು? ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂದೆ, ನೀವು ಹೋಗಿ ಬನ್ನಿ. ನನಗೂ ಹೋಗೋದಿಕ್ಕೆ ಇಷ್ಟ ಇಲ್ಲ. ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವಿಷಯ ಇದೆ. ಏನದು? ಈಗಷ್ಟೇ ಮದುವೆ ಆಗಿದೆ, ಹೊಸ ಸೊಸೆನ ಮನೆ ತುಂಬಿಸ್ಕೊಂಡಿದ್ದಾರೆ, ಮನೇಲಿ ಪೂಜೆ ಬೇರೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಖುಷಿಯಾಗಿದ್ದಾರೆ. ನಮ್ಮನ್ನು ಕೆಳಗೆ ಹಾಕಿ ಅವ್ರು ಎದ್ದು ನಿಂತಿದ್ದಾರೆ. ಅವರನ್ನು ನಾವು ಕುಗ್ಸೋದು ಬೇಡವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮನೇಲಿ ನಾವಿದ್ದಾಗ ವಿಷಯ ಅವ್ರ ಕಿವಿ ಮುಟ್ಟುತ್ತೆ. ಆಗ ಮನೆ ಮಂದಿ ಎಲ್ಲ ಕಿರ್ಚಾಡ್ಕೊಂಡು ಗೋಳಾಡೋದನ್ನು ನಾವು ಕೇಳೋದು ಬೇಡವಾ? ಯಾವ ಸುದ್ದಿ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನ್ಗೂ ಸೀತಂಗೂ ಸಂಬಂಧ ಏನು ಅಂತ ಕೇಳ್ದಂಗೆ ಆಯ್ತಿದ್ದು. ನಾನೆಲ್ಲ ರಾಮಾಯಣ ಕೇಳಿದೆ, ನಾನು ಮಲಗಿದ್ದೆ. ಅಯ್ಯೋ, ನನ್ನ ಕರ್ಮ. ಆ ಕುಟುಂಬದ ಯಜಮಾನ ಪ್ರಭಾಕರ್ ಸಾವಿನ ಸುದ್ದಿ ಅವನು ಹೇಗೆಲ್ಲ ಸತ್ತ ಅನ್ನೋ ವಿಷಯನ ಆ ಕುಟುಂಬದವ್ರಿಗೆ ಹೇಳಿದಾಗ ಅವ್ರು ಕಿರ್ಚೋದನ್ನ ನನ್ನ ಕಿವಿಯಾರೆ ಕೇಳಬೇಕು, ಕಣ್ಣಾರೆ ನೋಡಬೇಕು.